ಬೆಂಗಳೂರಿನಲ್ಲಿ ದುಷ್ಟ ಪತಿಯೊಬ್ಬ ವೈದ್ಯನಾಗಿದ್ದುಕೊಂಡು ತನ್ನ ಪತ್ನಿಯನ್ನ ಕೊಲೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಆರೋಪಿ ಪತಿ ಮಹೇಂದ್ರ ರೆಡ್ಡಿಗೆ ಪೊಲೀಸ್ ಕಸ್ಟಡಿಗೆ ಕೊಡಲಾಗಿದೆ. 8 ದಿನಗಳ ಕಾಲ ಈತನನ್ನ ಪೊಲೀಸ್ ಕಸ್ಟಡಿಗೆ ಕೊಡಲಾಗಿದ್ದು ಈಗಾಗಲೇ 2 ಕಡೆ ಸ್ಥಳ ಮಹಜರನ್ನ ಪೊಲೀಸರು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಭೇದಿಸಿದ್ದಾರೆ. ಮುನೇನಕೊಳಲುನಲ್ಲಿರುವಂತಹ ಕೃತಿಕಾ ರೆಡ್ಡಿ ಮನೆ ಹಾಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕೂಡ ಸ್ಪಾಟ್ ಮಹಜರನ್ನ ನಡೆಸಲಾಗಿದೆ. ಬಿಕಾಸ್ ಈತ ಅಲ್ಲಿ ಕೆಲಸ ಮಾಡ್ತಾ ಇದ್ದ ಮುನೇನಕೊಳಲುನಲ್ಲಿ ಕೃತಿಕಾ ವಾಸವಿದ್ದ ಮನೆ, ಹಾಗಾಗಿ ಅಲ್ಲಿ ಸ್ಪಾಟ್ ಮಹಜರ್ ಮಾಡಲಾಗಿದೆ. ಸೋಕೋ, ಬೆರಳಚ್ಚು, ಶ್ವಾನ ದಳದ ಟೀಮ್ ಈ ಸಂದರ್ಭದಲ್ಲಿ ಹಾಜರಿದ್ದನ್ನ ಗಮನಿಸಬೇಕಾಗತ್ತೆ. ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಸೋಕೋ ಟೀಮ್ ಅಂತ ಹೇಳಿದ್ರೆ, ಹಾಗೆ ಬೆರಳಚ್ಚು ಫಿಂಗರ್ ಪ್ರಿಂಟ್ಸು, ಇದರ ಜೊತೆಗೆ ಶ್ವಾನ ದಳ ಅಂದ್ರೆ ಡಾಗ್ ಸ್ಕ್ವಾಡ್ ಕೂಡ ಈ ಒಟ್ಟು ಟೀಮ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇರೋದು. ಈತ ಯಾವೆಲ್ಲ ವಸ್ತುಗಳನ್ನ ಬಳಕೆ ಮಾಡಿದ್ದ, ಆಕೆಯ ವಸ್ತುಗಳು ಏನೆಲ್ಲ ಆ ಮನೆಯಲ್ಲಿ ಇದೆ, ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಈತ ಯಾವೆಲ್ಲ ವಸ್ತು ಬಳಕೆ ಮಾಡ್ತಿದ್ದ, ಇದೆಲ್ಲದರ ಡೀಟೇಲ್ಸ್ ಕೂಡ ಬೇಕಾಗತ್ತೆ. ಹಾಗಾಗಿನೇ ಈ ಇನ್ವೆಸ್ಟಿಗೇಷನ್. ಇದರ ಜೊತೆಗೆ 6 ತಿಂಗಳ ಹಿಂದೆ ಭೀಕರವಾಗಿ ಏನು ಕೃತಿಕಾ ರೆಡ್ಡಿ ಕೊಲೆ ಆಗಿತ್ತು, ಆಕೆಗೆ ಬಳಸಲಾಗಿದ್ದಂತಹ ಕ್ಯಾನ್ಯುಲಾ ಸೆಟ್, ಇಂಜೆಕ್ಷನ್ ಟ್ಯೂಬ್ ಸೇರಿದಂತೆ ಪ್ರತಿಯೊಂದು ವಸ್ತುವನ್ನು ಕೂಡ ಇಂಚಿಂಚು ಶೋಧ ಮಾಡಲಾಗ್ತಾ ಇದೆ. ಪತ್ನಿ ತವರು ಮನೆಗೆ ಆಕೆ ಮೃತಪಟ್ಟ ಬಳಿಕ ಮಹೇಂದ್ರ ರೆಡ್ಡಿ ಎಷ್ಟು ಬಾರಿ ಭೇಟಿ ಕೊಟ್ಟಿದ್ದ, ಜೊತೆಗೆ ಯಾವ ಸಮಯದಲ್ಲಿ ಕೃತಿಕಾ ಇದ್ದಾಗ ಯಾವ ಸಮಯದಲ್ಲಿ ಮನೆಗೆ ಬರ್ತಿದ್ದ, ಯಾವ ಇಂಜೆಕ್ಷನ್ ಕೊಟ್ಟಿದ್ದ, ಆಸ್ಪತ್ರೆಯಿಂದ ಯಾರ ಮೂಲಕ ಈತ ಆ ಕ್ಯಾನ್ಯುಲಾ ಸೆಟ್ ತರಿಸ್ಕೊಂಡಿದ್ದ ಅಂತ ಹೇಳಿ ಇದೀಗ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಈ ಮಹೇಂದ್ರ ರೆಡ್ಡಿ ಮನೆ ಏನು ಗುಂಜೂರ್ನಲ್ಲಿ ಇದೆಯಲ್ಲ, ಅಲ್ಲಿ ಕೂಡ ಮಹಜರನ್ನ ನಡೆಸಿದ್ದಾರೆ. ಆರೋಪಿಯ ಕುಟುಂಬಸ್ಥರ ಹೇಳಿಕೆಗಳನ್ನ ಕೂಡ ದಾಖಲಿಸಿಕೊಳ್ಳುವಂತ ಸಾಧ್ಯತೆ ಇದೆ. ಇದರ ಜೊತೆಗೆ ಈತಂದು ವರ್ಕ್ ಹಿಸ್ಟ್ರಿನ ನಾವು ನೋಡ್ತಾ ಇದ್ದೀವಿ. ಜುಲೈನಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಈತ ಕೆಲಸ ಬಿಟ್ಟಿದ್ದ. 2025 ಮಾರ್ಚ್ನಲ್ಲಿ ಈತ ಡಾಕ್ಟರ್ ಆಗಿರೋದ್ರಿಂದ ಫೆಲೋಶಿಪ್ ಕೋರ್ಸ್, ಅದೊಂದು ಅಡ್ವಾನ್ಸ್ ಸ್ಪೆಷಲೈಸೇಷನ್, ಸೊ ಅದನ್ನ ಕಂಪ್ಲೀಟ್ ಮಾಡ್ಕೊಂಡ. ಅದಾದ ಬಳಿಕ ಕಾಂಟ್ರಾಕ್ಟ್ ಆಧಾರದ ಮೇಲೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಈತ ವೈದ್ಯನಾಗಿ ಸೇವೆ ಸಲ್ಲಿಸಿದ್ದ. ಬಟ್ ಜುಲೈ 2ನೇ ತಾರೀಕು ರಾಜೀನಾಮೆಯನ್ನ ಕೊಟ್ಟಿದ್ದಂತೆ. ಇನ್ನು ಬೇರೆ ಯುವತಿಯ ಜೊತೆಯಲ್ಲಿ ಅಕ್ರಮ ಸಂಬಂಧದ ಆಂಗಲ್ನಲ್ಲಿ ಕೂಡ ತನಿಖೆಯನ್ನ ಮಾಡಲಾಗ್ತಾ ಇದ್ದು, ಕೃತಿಕಾ ರೆಡ್ಡಿ ಅನಾರೋಗ್ಯದಿಂದ ಬಳಲ್ತಿದ್ರು ಅನ್ನುವಂತಹ ಡೀಟೇಲ್ಸ್ ಇದೆ. ಬಟ್ ಕುಟುಂಬಸ್ಥರು ಹೇಳೋದು ಸಾಮಾನ್ಯವಾಗಿ ಎಲ್ರಿಗೂ ಆಗುವಂತ ಗ್ಯಾಸ್ಟ್ರೈಟಿಸ್ ಆಕೆಗಿದ್ದಿದ್ದು ಅಂತ ಹೇಳಿ. ಬಟ್ ಸ್ಟಿಲ್ ಆಕೆಗೇನಾದ್ರು ಅನಾರೋಗ್ಯ ಸಮಸ್ಯೆ ಇತ್ತ, ಅದರಿಂದ ಈತನಿಗೇನಾದ್ರು ಸಮಸ್ಯೆ ಉಂಟಾಗಿ ಇಂಥದ್ದೊಂದು ಕೃತ್ಯ ಕೈ ಹಾಕದ್ನ, ಈ ಎಲ್ಲ ಆಂಗಲ್ನಲ್ಲಿ ಸದ್ಯ ತನಿಖೆ ನಡೀತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್, ನಮ್ಮೊಂದಿಗೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ಇದೀಗ ಆರೋಪಿ ಪತಿ ಏನಿದ್ದಾನೆ ಅವನಿಗೆ ಸಂಬಂಧಪಟ್ಟಂತ ಸ್ಥಳಗಳಲ್ಲಿ ಸ್ಪಾಟ್ ಮಹಜರ್ ಆಗಿದೆ. ಆತನ ವರ್ಕ್ ಹಿಸ್ಟ್ರಿ ಕೂಡ ಕಲೆಕ್ಟ್ ಮಾಡ್ತಿದ್ದಾರೆ. ಈ ಸ್ಪಾಟ್ ಮಹಜರಿನ ಸಂದರ್ಭದಲ್ಲಿ ಯಾವೆಲ್ಲ ಅಂಶಗಳು, ಆಕೆಗೆ ಬಳಕೆ ಮಾಡಿದಂತ ಮೆಡಿಸಿನ್ಗಳು ಎಸ್ಟಾಬ್ಲಿಷ್ ಆಗ್ತಿದೆ ಅಂತ? ಪ್ರಜ್ವಲ, ಏನು ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಆರೋಪಿಯನ್ನು ವಶಕ್ಕೆ ಪಡೆದಿರುವಂತಹ ಪೊಲೀಸರು ನ್ಯಾಯಾಧೀಶರ ಮುಂದೆ ಹಾಜರನ್ನು ಪಡಿಸಿ 8 ದಿನಗಳ ಕಾಲ ಕಸ್ಟಡಿಗೆ ಪಡೆದಿದ್ದಾರೆ. ನಿನ್ನೆ ಆರಂಭಿಕವಾಗಿ ಏನು ಒಂದು ಸ್ಪಾಟ್ ಮಹಜರ್ ಮಾಡಿರುವಂತದ್ದು, ಆತನ ಮನೆಗೆ ಕರ್ಕೊಂಡು ಹೋಗಿದ್ದಾರೆ. ಆ ಮನೆಗೆ ಹೋದಂತ ವೇಳೆಯಲ್ಲಿ ಕೂಡ ಆತ ಎಲ್ಲಿ ಟ್ರೀಟ್ಮೆಂಟ್ ಅನ್ನು ಕೊಟ್ಟ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಜೊತೆಗೆ ಆರೋಪಿ ಏನಿದ್ದಾನೆ ಅವರ ಮನೆಗೂ ಕರ್ಕೊಂಡು ಹೋಗಿ ಅಲ್ಲಿ ಕೂಡ ಸ್ಪಾಟ್ ಮಹಜರ್ ಮಾಡಿದ್ದಾರೆ. ಆದ್ರೆ ಅವರ ಕುಟುಂಬಸ್ಥರ ಹೇಳಿಕೆಗಳನ್ನು ಕೂಡ ದಾಖಲಿಸಿಕೊಳ್ಬೇಕಾಗಿದೆ, ಇನ್ನೂ ಕೂಡ ದಾಖಲಿಸಿಕೊಂಡಿಲ್ಲ. ಜೊತೆಗೆ ಈ ಒಂದು ಕೃತಿಕಾ ರೆಡ್ಡಿ ಅವರಿಗೆ ಕೊಟ್ಟಂತ ಕ್ಯಾನ್ಯುಲ್ ಆಗಿರ್ಬೋದು, ಇಂಜೆಕ್ಷನ್ ಸೆಟ್ಗಳಾಗಿರ್ಬೋದು, ಈ ಎಲ್ಲವನ್ನು ಕೂಡ ಯಾವ ಒಂದು ಟೈಮ್ ನಲ್ಲಿ ಕೊಟ್ಟ, ಎಲ್ಲಿಂದ ತೆಗೆದುಕೊಂಡು ಬಂದ ಅನ್ನೋದ್ರ ಬಗ್ಗೆ ಕೂಡ ಈಗ ಸ್ಪಾಟ್ ಮಹಜರ್ ಮಾಡೋದ್ರ ಜೊತೆಗೆ ಅಲ್ಲಿ ಇಂಚಿಂಚು ಶೋಧ ಕಾರ್ಯವನ್ನು ಮಾಡಿದ್ದಾರೆ. ಇದರ ಬೆರಳಚ್ಚು ತಜ್ಞರಾಗಿರ್ಬೋದು, ಸೋಕೋ ಟೀಮ್ ಆಗಿರ್ಬೋದು, ಎಲ್ಲರೂ ಕೂಡ ಆ ಸ್ಪಾಟ್ ಮಹಜರ್ ಅನ್ನ ಮಾಡಿರುವಂತದ್ದು, ಎಲ್ಲ ಹೇಳಿಕೆಗಳನ್ನ ಇಂಚಿಂಚು ದಾಖಲಿಸಿಕೊಂಡಿದ್ದಾರೆ. ಅಲ್ಲದೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಈತ ಏನು ಫೆಲೋಶಿಪ್ ಮಾಡ್ತಾ ಇದ್ದಂತಹ ವೇಳೆಯಲ್ಲಿ ಅದಾದ ಬಳಿಕ ಏನು ಒಂದು ಗುತ್ತಿಗೆ ಆಧಾರದ ಮೇಲೆ ಕೂಡ ಕೆಲಸವನ್ನ ಮಾಡ್ತಾನೆ. ಅಲ್ಲಿ ರಾಜೀನಾಮೆಯನ್ನ ಕೊಟ್ಟು ಬಳಿಕ ಅಲ್ಲಿಂದ ಹೋಗಿ ಮಣಿಪಾಲದಲ್ಲಿ ಕೂಡ ಈತ ಕೆಲಸ ಮಾಡ್ತಾ ಇರ್ತಾನೆ. ಯಾಕೆ ಅಂತ ಹೇಳಿದ್ರೆ, ಸೊ ಈತ ಈ ಇಂಜೆಕ್ಷನ್ ಸೆಟ್ಗಳು ಏನ್ ತೆಗೆಸ್ಕೊಂಡಿದ್ದಾನಲ್ಲ, ಅದೇ ಎಲ್ಲವನ್ನು ಕೂಡ ಅನಸ್ತೇಶಿಯಾ ವಸ್ತುಗಳನ್ನ ಆತ ಎಲ್ಲಿಂದ ತೆಗೆಸ್ಕೊಂಡ ಅನ್ನೋದಕ್ಕೂ ಕೂಡ ಇಲ್ಲಿ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಏನಾದ್ರು ಆತ ಕೆಲಸ ಮಾಡ್ತಿದ್ರೆ ಅಲ್ಲಿಂದ ತೆಗೆದುಕೊಂಡು ಹೋಗೋ ಸಾಧ್ಯತೆಗಳು ಕೂಡ ಇತ್ತು. ಅಲ್ಲಿ ರಾಜೀನಾಮೆಯನ್ನು ಕೊಟ್ಟು ಹೊರಗಡೆ ಬಂದಿದ್ದರಿಂದಾಗಿ ಆತ ಎಲ್ಲಿ ಕಲೆಕ್ಟ್ ಮಾಡ್ಕೊಂಡ, ಯಾಕಂದ್ರೆ ಅವರ ಸಹೋದರ ಕೂಡ ಬಾಲಾಜಿ ಮೆಡಿಕಲ್ ಅನ್ನ ಹೊಂದಿದ್ದಾನೆ ಮಡಿವಾಳದಲ್ಲಿ, ಅಲ್ಲಿಂದ ಏನಾದ್ರು ಇದನ್ನ ತೆಗೆಸ್ಕೊಂಡಿದ್ದ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕಬೇಕಾಗಿದೆ. ಹಾಗಾಗಿ ಅಲ್ಲಿ ಕೂಡ ಒಂದು ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ, ಈ ಎಲ್ಲವನ್ನು ಎಲ್ಲಿ ತೆಗೆದುಕೊಂಡು ಬಂದ ಅಂತ ಹೇಳಿ. ಅಲ್ಲದೆ ಕೃತಿಕಾ ರೆಡ್ಡಿಗೆ ಮೊದಲನೇ ದಿನ ಈತ ಅನಸ್ತೇಶಿಯಾವನ್ನ ಕೊಟ್ಟು ಮೊದಲನೇ ದಿನ ತನ್ನ ಮನೆಯಲ್ಲೇ ಕೊಟ್ಟಿರ್ತಾನೆ. ಅದಾದ ಬಳಿಕ ಏನು ಒಂದು ಕೃತಿಕಾ ರೆಡ್ಡಿ ಅವರ ಮನೆಗೆ ಕರ್ಕೊಂಡೋಗಿ ಬಿಟ್ಟಿರ್ತಾನೆ. ಅಲ್ಲಿ ಕೂಡ ಈತ ಕ್ಯಾನ್ಯುಲ್ ಅನ್ನು ಕೊಡುವಂತಹ ಸಂದರ್ಭದಲ್ಲಿ ಕೂಡ ಹೋಗಿರ್ತಾನೆ. ಆಗ ಅಲ್ಲಿ ಎಷ್ಟೊತ್ತಿಗೆ ಬಂದ, ಎಷ್ಟು ಸಮಯ
ಆಕೆಯ ಜೊತೆ ಕಾಲವನ್ನ ಕಳೆದ ಬಂದಂತ ವೇಳೆಯಲ್ಲಿ ಆತನ ನಡವಳಿಕೆ ಹೇಗಿತ್ತು ಅನ್ನೋದ್ರ ಬಗ್ಗೆ ಕೂಡ ಕೃತಿಕಾ ರೆಡ್ಡಿ ಅವರ ಪೇರೆಂಟ್ಸ್ ನ ಹೇಳಿಕೆಗಳನ್ನು ಕೂಡ ಈಗಾಗಲೇ ದಾಖಲಿಸಿಕೊಂಡಿದ್ದಾರೆ. ಇದರ ಎಲ್ಲವನ್ನು ಹೊರತುಪಡಿಸಿ ಈಗ ಆತನಿಗೆ ಬೇರೆ ಯುವತಿಯರ ಜೊತೆ ಅಕ್ರಮ ಸಂಬಂಧ ಇತ್ತು ಅನ್ನೋದ್ರ ಬಗ್ಗೆ ಕೂಡ ಆ ಆಂಗಲ್ ನಲ್ಲೂ ಕೂಡ ತನಿಖೆಯನ್ನು ಮಾಡ್ತಾ ಇದ್ದು, ಆಗ ಆತ ಬಳಸ್ತಾ ಇದ್ದಂತ 2 ಫೋನ್ಗಳೇನಿದೆ ಅದನ್ನು ಕೂಡ ಈಗ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ದಾರೆ. ಜೊತೆಗೆ ಲ್ಯಾಪ್ಟಾಪ್ ಏನಿದೆ ಅದನ್ನು ಕೂಡ ಈಗ ಪೊಲೀಸರು ಸೀಸ್ ಮಾಡಿಕೊಂಡಿರುವಂತಹದ್ದು. ಸೊ ಈ ಎಲ್ಲಾ ಆಂಗಲ್ ಗಳಿಂದ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಸದ್ಯ ಆರೋಪಿ ಇದುವರೆಗೂ ಕೂಡ ಯಾವುದೇ ಅಧಿಕೃತವಾಗಿ ಯಾವ ವಿಚಾರಕ್ಕೆ ಹತ್ಯೆಯನ್ನ ಮಾಡಿದ್ದೀನಿ ಅಂತ ಕೂಡ ಹೇಳ್ತಾ ಇಲ್ಲ. ಆ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಆಕೆಯನ್ನ ಹತ್ಯೆ ಮಾಡಿರಬಹುದು ಅಂತ ಶಂಕಿಸಲಾಗ್ತಾ ಇದೆ. ಆದ್ರೆ ಅದೆಷ್ಟು ಮಟ್ಟಿಗೆ ಸತ್ಯ ಅನ್ನೋದು ಕೂಡ ಈಗ ಪೊಲೀಸರ ತನಿಖೆಯಿಂದ ತಿಳಿದು ಬರಬೇಕಾಗಿರುವಂತದ್ದು. ಪ್ರಜ್ವಲ. ರೈಟ್ ವೆಂಕಟೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.